ಮೊದಲ ಓವರ್ಗಾಗಿ ಉದಿತ್ ಫ್ರೆಂಡ್ಸ್ ಉಡುಪಿಯ ಪರವಾಗಿ. LVT ಎ ತಂಡದ ಕಪ್ತಾನ ಸುತ್ತಮುತ್ತ ಹೊಡೆತವನ್ನು ದಾಖಲಿಸಿಕೊಂಡ್ರು. ಥರ್ಡ್ ಮೇಲ್ಭಾಗದಲ್ಲಿ ಒಂದು ಓಟಗಳ ಸೇರ್ಪಡೆ ಆಗ್ತಾ ಇದೆ. ತಂಡ ಖಾತೆ ಕೂಡ ಆರಾಮವನ್ನು ಪಡ್ಕೊಳ್ತಾ ಇದೆ. ಮಾಸ್ಯಮ ಫ್ರೆಂಡ್ಸ್ ಪೆರಡೂರು 31 ಟಾರ್ಗೆಟ್ ಅನ್ನು ಚೇಸ್ ಮಾಡಬೇಕಾಗ್ತಾ ಇದೆ. ಆರಂಭಿಕ ಹಂತದಲ್ಲಿ ಮೊದಲ ಎಸೆತದಲ್ಲಿ ತಂಡ ಖಾತೆ ಕೂಡ ಆರಾಮವನ್ನು ಪಡ್ಕೊಳ್ತಾ ಇದೆ. ಮತ್ತೆರಡನೇ ಬಾರಿ ಎರಡನೇ ಬಾರಿಗೆ ಸದ ಚೆಂಡು ತೀರಾ ಶಾರ್ಟ್ ಆಗಿತ್ತು. ಸಚಿನ್ ಓಟವನ್ನು ದಾಖಲಿಸಿಕೊಳ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ ಕೂಡ ಅಂಕಿಅಂಶ ಪಟ್ಟಿಯನ್ನು ಕೂಡಿಕೊಳ್ತಾ ಇದೆ. ಮೊದಲ ಓವರ್ಗಾಗಿ ಉದಿತ್ ಫ್ರೆಂಡ್ಸ್ ಉಡುಪಿಯ ಪರವಾಗಿ. ಮತ್ತೆ ಮೂರನೇ ಬಾರಿ ಬೀಸುವಂತ ಪ್ರಯತ್ನ ತನ್ಮೂಲಕವಾಗಿ ಗೂಟದ ಹಿಂಬದಿಯ ಗರುಡಿಗ ಸ್ವಲ್ಪ ಮಟ್ಟಿಗೆ ಎಡವಿಕೆಯನ್ನು ಮಾಡ್ತಾ ಇದ್ದಾರೆ. ಒಂದು ಓಟಗಳ ಸೇರ್ಪಡೆ ಆಗ್ತಾ ಇದೆ. ಸಚಿನ್ಗೆ ಮೊದಲ ಜೀವದಾನ ಕೂಡ. ತಂಡ ಮೊತ್ತ 2 ಓಟವನ್ನು ದಾಖಲಿಸಿಕೊಳ್ತಾ ಇದೆ. ಮಾಸ್ಯಮ್ಮ ಫ್ರೆಂಡ್ಸ್ ಪೆರಡೂರು ಮತ್ತೆ ನಾಲ್ಕನೇ ಬಾರಿ ಉದಿತ್. ಬೀಸುವಂತ ಪ್ರಯತ್ನಗಳು ಮುಂದುವರಿಕೆಯನ್ನು ಪಡ್ಕೊಳ್ತಾ ಇದೆ. ಓಟವನ್ನು ದಾಖಲಿಸಿಕೊಳ್ತಾ ಇಲ್ಲ. ಸಂತೋಷ್ ಇವಾಗ ಓಟವನ್ನು ದಾಖಲಿಸಿಕೊಳ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಕೂಡಿಕೊಳ್ತಾ ಇದೆ ಕೂಡ. 31 ಟಾರ್ಗೆಟ್ ಅನ್ನು ಚೇಸ್ ಮಾಡಬೇಕಾಗ್ತಾ ಇದೆ. ಆರಂಭಿಕ ಹಂತದಲ್ಲಿ ಒಂಟಿ ಓಟವನ್ನು ದಾಖಲಿಸಿಕೊಳ್ತಾ ಇದ್ದಾರೆ. ತಂಡ ಮತ್ತೆ 2 ಓಟವನ್ನು ದಾಖಲಿಸಿಕೊಳ್ತಾ ಇದೆ. ಬಹಳ ಸುತ್ತಮರಿದ ಎಸೆತ ಸ್ವಲ್ಪ ಮಟ್ಟಿಗೆ ಚೆಂಡು ಒಳ ತಿರುವನ್ನು ಪಡ್ಕೊಳ್ತಾ ಇದೆ. ಒಂದು ಓಟಗಳ ಸೇರ್ಪಡೆ ಆಗ್ತಾ ಇದೆ ಕೂಡ. ತಂಡ ಮತ್ತೆ 3 ಓಟವನ್ನು ದಾಖಲಿಸಿಕೊಳ್ತಾ ಇದೆ. ಮಾಸ್ಯಮ ಫ್ರೆಂಡ್ಸ್ ಪೆರಡೂರಿನ ತಂಡ ಮುಕ್ತಾಯ ಕಂಡಿರ್ತಕ್ಕಂಥ 5 ಚೆಂಡು. ತಂಡ ಮೊತ್ತ ಕೇವಲ 3 ಓಟವನ್ನು ದಾಖಲಿಸಿಕೊಳ್ತಾ ಇದೆ. ಅಂತಿಮ 1 ಚೆಂಡು ಬಾಕಿ ಇಳಿತಾ ಇದೆ ಕೂಡ. ಮೊದಲನೇ ಓವರ್ನಲ್ಲಿ ಮತ್ತೆ ಅಂತಿಮ ಬಾರಿಗೆ ಉದಿತ್. ಬಹಳ ಸುತ್ತ ಮರಿದ ಹೊಡೆತ ತನ್ಮೂಲಕವಾಗಿ ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ 1 ಓಟಗಳ ಸೇರ್ಪಡೆ ಆಗ್ತಾ ಇದೆ. ಸ್ಟ್ರೈಕ್ ಕೂಡ ರೊಟೇಟ್ ಆಗ್ತಾ ಇದೆ. ತಂಡ ಮೊತ್ತ 4 ಓಟವನ್ನು ದಾಖಲಿಸಿಕೊಳ್ತಾ ಇದೆ. ಮಾಸ್ಯಮ್ಮ ಫ್ರೆಂಡ್ಸ್ ಪೆರಡೂರಿನ ತಂಡ ಕೂಡ ಓವರ್ ಮುಕ್ತಾಯ ಕಾಣ್ತಾ ಇದೆ. ಮುಕ್ತಾಯ ಕಂಡಿರ್ತಕ್ಕಂಥ 6 ಚೆಂಡು ಕೇವಲ 4 ಓಟವನ್ನು ದಾಖಲಿಸಿಕೊಳ್ತಾ ಇದೆ. ಇನ್ನು ಕೂಡ 18 ಎಸೆತ ಜಯಕ್ಕಾಗಿ 26 ಓಟಗಳು ಬರಬೇಕಾಗ್ತಾ ಇದೆ. 18ಕ್ಕೆ 26 ಮೊದಲೇ ತಿಳಿಸಿದ್ದೇವೆ. 20-25 ಓಟಗಳಲ್ಲಿ ಸ್ವಲ್ಪ ಮಟ್ಟಿಗೆ ಹೋರಾಟಕಾರಿ ಮೊತ್ತವಾಗಿರ್ತದೆ. 30-35-40 ಓಟಗಳೆಲ್ಲ ಘನತೆ ಗೌರವಾನ್ವಿತ ಮೊತ್ತ. ಆ ನಿಟ್ಟಿನಲ್ಲಿ 2ನೇ ಓವರ್ಗಾಗಿ ಕಿಶೋರ್ ಫ್ರೆಂಡ್ಸ್ ಉಡುಪಿಯ ಪರವಾಗಿ. ಹಾಗೆ ನಮ್ಮವರಾದಂತಹ ಪೆರಡೂರಿನ ಉಪೇಂದ್ರ ಆಚಾರ್ಯ ಅವರು ಆಗಮಿಸಿದ್ದಾರೆ. ಅವರಿಗೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇವೆ ವೈಶ್ಯವಾಣಿ ಸಮಾಜ ಪೆರಡೂರಿನ ಪರವಾಗಿ. ಮೊದಲ ಎಸೆತ ವೈಡ್ ಬಾಲ್ ಸೂಚನೆ ರವಾನೆ ಆಗ್ತಾ ಇದೆ ಕೂಡ. ತಂಡ ಮೊತ್ತ 5 ಓಟವನ್ನು ದಾಖಲಿಸಿಕೊಳ್ತಾ ಇದೆ. ವೈಡ್ ಬಾಲ್ ಸೂಚನೆ ರವಾನೆ ಆಗ್ತಾ ಇದೆ ಕೂಡ. ಎಕ್ಸ್ಟ್ರಾಸ್ ರೂಪದ ಓಟಗಳು ಔಟ್ ಸೈಡ್ ಲೆಗ್ ಮುಖಾಂತರ ಬಗ್ಗೆ ವೈಡ್ ಎಂಬ ಸೂಚನೆ ರವಾನೆ ಆಗ್ತಾ ಇದೆ. ತಂಡ ಮೊತ್ತ 6. ಬಹಳ ಸುತ್ತಮರಿತ ಎಸೆತ ಓಟಗಳಿಗೆ ಅವಕಾಶವನ್ನು ಕಿಶೋರ್ ಮಾಡಿಕೊಡ್ತಾ ಇಲ್ಲ. ಮತ್ತೊಂದು ಡಾಟ್ ಬಾಲ್ ಸೇರ್ಪಡೆ ಆಗ್ತಾ ಇದೆ. 2 ರನ್ ಚಾಲ್ತಿಯಲ್ಲಿ ಪಂದ್ಯದ ಮುಂದುವರಿಕೆಯನ್ನು ಕಾಣ್ತಾ ಇದೆ ಕೂಡ. 2ನೇ ಬಾರಿಗೆ ಸದ ಚೆಂಡು ಬಹಳ ಸುತ್ತಮರಿತ ಎಸೆತ ಓಟಗಳಿಗೆ ಅವಕಾಶವನ್ನು ಕಿಶೋರ್ ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ ಆಗ್ತಾ ಇದೆ. 30 ಟಾರ್ಗೆಟ್ ಕೇವಲ 6 ಓಟವನ್ನು ದಾಖಲಿಸಿಕೊಳ್ತಾ ಇದೆ. ಇನ್ನು ಕೂಡ ಜಯಕ್ಕಾಗಿ 24 ಓಟಗಳು ಬರಬೇಕಾಗ್ತಾ ಇದೆ. 2 ರನ್ ಚಾಲ್ತಿಯ
ಮೂರನೇ ಚೆಂಡಿಗೆ ಮತ್ತೆ ಕಿಶೋರ್ ಎಸೆದ ಚೆಂಡು ಹೈ ಲೆಫ್ಟ್ ಶಾಟ್. ಇವಾಗ ಒಂದೋಟ ಎರಡು ನೋಟದ ಪೂರೈಕೆ ನಡುವೆ ಹುದ್ದಾರಿ ಆಘಾತ. ಸಚಿನ್ ಹುದ್ದಾರಿ ಆಘಾತ. ಅವಳಿ ಓಟದ ನಡುವೆ ಇವಾಗ ಮೊದಲ ಹುದ್ದಾರಿಯನ್ನು ಕಳ್ಕೊಳ್ತಾ ಇದೆ ಮಾಸ್ಯಮ್ಮ ಫ್ರೆಂಡ್ಸ್ ಪೆರಡೂರು. 7ಕ್ಕೆ 1, 7 ವಿತ್ ಲಾಸ್ ಆಫ್ 1 ವಿಕೆಟ್. ಹೊಸ ಆಟಗಾರನ ಸೇರ್ಪಡೆ ಕೀರ್ತೇಶ್ ಮಾಸ್ಯಮ್ಮ ಫ್ರೆಂಡ್ಸ್ ಪೆರಡೂರು ಪರವಾಗಿ. ಹದಿನೈದು ಎಸೆತ ಜಯಕ್ಕಾಗಿ 23 ಓಟಗಳು ಬರಬೇಕಾಗ್ತಾ ಇದೆ. 15ಕ್ಕೆ 23 ಹೊಸ ಆಟಗಾರರ ಸೇರ್ಪಡೆ ಕೀರ್ತೇಶ್ಗೆ ಸಂದ ಚೆಂಡು ತೀರಾ ಶಾರ್ಟ್ ಆಗಿತ್ತು. ಓಟವನ್ನು ದಾಖಲಿಸಿಕೊಳ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ ಕೂಡ ಅಂಕಿಅಂಶ ಪಟ್ಟಿಯನ್ನು ಕೂಡಿಕೊಳ್ತಾ ಇದೆ. ತಡ ಮೊತ್ತ 7 ಓಟವನ್ನು ದಾಖಲಿಸಿಕೊಳ್ತಾ ಇದೆ ಕೂಡ ಮಾಸ್ಯಮ್ಮ ಫ್ರೆಂಡ್ಸ್ ಪೆರಡೂರು. ತೀರಾ ಶಾರ್ಟ್ ಆಗಿ ಬಿದ್ದಿರ್ತಕ್ಕಂಥ ಚೆಂಡಿನ ಒಂದು ಲಾಭವನ್ನು ಪಡ್ಕೊಳ್ತಾ ಇದೆ. ವೈಟ್ ಬಾಲ್ ಸೂಚನೆ ಕೂಡ ರವಾನೆ ಆಗ್ತಾ ಇದೆ. ಔಟ್ ಸೈಡ್ ಲೆಗ್ ಸ್ಟಂಪ್ ಮುಖಾಂತರವಾಗಿ ವೈಟ್ ಬಾಲ್ ಸೂಚನೆ ರವಾನೆ ಆಗ್ತಾ ಇದೆ ಕೂಡ ತಂಡ ಮೊತ್ತ 8 ಓಟವನ್ನು ದಾಖಲಿಸಿಕೊಳ್ತಾ ಇದೆ. ಅಂತಿಮ 2 ಚೆಂಡು ಬಾಕಿಳಿತಾ ಇದೆ ಕೂಡ. ಕ್ಲೋಸ್ ಓವರ್ ಪಿಚ್ ಆಗಿರ್ತಕ್ಕಂಥ ಚೆಂಡಿನ ಒಂದು ಲಾಭವನ್ನು ಪಡ್ಕೊಳ್ತಾ ಇಲ್ಲ. ರನ್ಔಟ್ ಮಾಡುವಂತ ಪ್ರಯತ್ನ. ಒಂದು ಓಟಗಳ ಸೇರ್ಪಡೆ ಆಗ್ತಾ ಇದೆ ಕೂಡ. ಆ ಒಂಟಿ ಓಟಗಳ ಸೇರ್ಪಡೆ ಮುಖಾಂತರವಾಗಿ ತಂಡ ಮೊತ್ತ 9 ಓಟವನ್ನು ದಾಖಲಿಸಿಕೊಳ್ತಾ ಇದೆ ಮಾಸ್ಯಮ್ಮ ಫ್ರೆಂಡ್ಸ್ ಪೆರಡೂರು. 2 ರನ್ ಚಾಲ್ತಿ. ಅಂತಿಮ 1 ಚೆಂಡು ಬಾಕಿಳಿತಾ ಇದೆ ಕೂಡ. ಹದಿಮೂರು ಎಸೆತ ಜಯಕ್ಕಾಗಿ 21 ಓಟಗಳು ಬರಬೇಕಾಗ್ತಾ ಇದೆ. 13ಕ್ಕೆ 21. ಬೀಸುವಂತ ಪ್ರಯತ್ನಗಳು ಮುಂದುವರಿಕೆಯನ್ನು ಕಾಣ್ತಾ ಇದೆ. ಕೇವಲ 1 ಓಟಗಳ ಸೇರ್ಪಡೆ ಆಗ್ತಾ ಇದೆ ಕೂಡ. ಅಂತಿಮ ಚೆಂಡಿನ ಕಿಶೋರ್ 1 ಓಟಗಳಿಗೆ ಮಾತ್ರ ಅವಕಾಶವನ್ನು ಮಾಡಿಕೊಟ್ರು. ತಂಡ ಮೊತ್ತ 10 ಓಟವನ್ನು ದಾಖಲಿಸಿಕೊಳ್ತಾ ಇದೆ. ಇನ್ನು ಕೂಡ 12 ಎಸೆತ ಜಯಕ್ಕಾಗಿ 20 ಓಟಗಳು ಬರಬೇಕಾಗ್ತಾ ಇದೆ. 12ಕ್ಕೆ 20. ಲೆಕ್ಕಾಚಾರ ಮಾಡಿದೆ ಪ್ರತಿ ಒಂದು ಓವರ್ಗೆ 10 ಓಟಗಳು. ಲೆಕ್ಕಾಚಾರಗಳು ಸುಲಭ. ಆ ನಿಟ್ಟಿನಲ್ಲಿ ಅಂತಿಮ 12 ಎಸೆತ 20 ಓಟ. ಬೌಲರ್ ಅನ್ನು ಪರಿಚಯಿಸರಂತ ನೋಡ್ಬೇಕು. ಆರಂಭಿಕ ಹಂತದಲ್ಲಿ ಕ್ಷೇತ್ರ 3ನೇ ವರ್ಗಕ್ಕೆ ಹೊಸ ಬೌಲರ್ಸ್ ರೂಪದಲ್ಲಿ ಶ್ರೀಧರ್ ಫ್ರೆಂಡ್ಸ್ ಉಡುಪಿಯ ಪರವಾಗಿ. ಶ್ರೀಧರ್ ಎಸೆದ ಮೊದಲ ಎಸೆತ ವೈಟ್ ಬಾಲ್ ಸೂಚನೆ ರವಾನೆ ಆಗ್ತಾ ಇದೆ ಕೂಡ. ಎಕ್ಸ್ಟ್ರಾಸ್ ರೂಪದ ಓಟಗಳು ಮುಂದುವರಿಕೆ ಪಡ್ಕೊಳ್ತಾ ಇದೆ. ತಂಡ ಮೊತ್ತ 11 ಓಟವನ್ನು ದಾಖಲಿಸಿಕೊಳ್ತಾ ಇದೆ ಮಾಸ್ಯಮ್ಮ ಫ್ರೆಂಡ್ಸ್ ಕ್ರಿಕೆಟರ್ಸ್ ಪೆರಡೂರಿನ ತಂಡ. ಬಹಳ ಸುತ್ತಮ ರೀತಿ ಹೊಡೆತ ತರ್ಬಲಕವಾಗಿ ಚೆಂಡು ಮಿಡ್ ವಿಕೆಟ್ ಸೀಮಾರೇಖೆಯ ಹೊರಭಾಗವನ್ನು ಕ್ರಮಿಸ್ತಾ ಇದೆ. ಬಹಳ ಸುತ್ತಮ ರೀತಿಯ ಸಿಕ್ಸರ್ ಅನ್ನು ಇವಾಗ ಬಹಳ ಸುತ್ತಮ ರೀತಿಯ 17 ಓಟವನ್ನು ದಾಖಲಿಸಿಕೊಳ್ತಾ ಇದೆ. ಅಂತಿಮ 10 ಎಸೆತ ಜಯಕ್ಕಾಗಿ 13 ಓಟಗಳು ಬರಬೇಕಾಗ್ತಾ ಇದೆ. 10ಕ್ಕೆ 13. ಅಲ್ಲಿ ಮಾಸ್ಯಮ್ಮ ಕ್ರಿಕೆಟರ್ಸ್ ಪೆರಡೂರಿನ ಆಟಗಾರರು ಸ್ವಲ್ಪ ಮಟ್ಟಿಗೆ ಹಿಂದಕ್ಕೆ ಸೇರಿರಿ. ಬೌಂಡ್ರಿ ಲೈನ್ ಅದು. ಯಾವುದೇ ಅಡಚಣೆ ಆದರೆ ನಾವು ಜವಾಬ್ದಾರರಲ್ಲ, ಸಂಘಟಕರೇ ನೀವು. 10 ಎಸೆತ ಜಯಕ್ಕಾಗಿ 13 ಓಟಗಳು ಬರಬೇಕಾಗ್ತಾ ಇದೆ. ಬೀಸುವಂತ ಪ್ರಯತ್ನಗಳು ಮುಂದುವರೆಗೆ ಕಾಣ್ತಾ ಇದೆ. ಅಂತಿಮ ಹಂತದಲ್ಲಿ ಬಹಳ ಸುತ್ತಮ ಕ್ಷೇತ್ರ ರಕ್ಷಣೆ ಉದಿತ್ ನಡೆಸ್ತಾ ಇದ್ದಾರೆ. ಕೇವಲ 1 ಓಟಗಳ ಸೇರ್ಪಡೆ ಆಗ್ತಾ ಇದೆ ಕೂಡ. ತಂಡ ಮೊತ್ತ 18 ಓಟವನ್ನು ದಾಖಲಿಸಿಕೊಳ್ತಾ ಇದೆ ಮಾಸ್ಯಮ್ಮ ಕ್ರಿಕೆಟರ್ಸ್ ಪೆರಡೂರಿನ ತಂಡ ಕೂಡ. ಅಂತಿಮ 9 ಎಸೆತ ಜಯಕ್ಕಾಗಿ 12 ಓಟಗಳು ಬರಬೇಕಾಗ್ತಾ ಇದೆ. 9ಕ್ಕೆ 12. ಮತ್ತೆ 4ನೇ ಬಾರಿಗೆ ಶ್ರೀಧರ್ ಎಸ್ ಅಂತ ಚೆಂಡು ಅದ್ಯಾವ ರೀತಿಯ ತೀರ್ಮಾನ ಇವಾಗ ಮುಂದುವರಿಕೆಯನ್ನು ಪಡ್ಕೊಳ್ತದೆ ಅಂತ ನೋಡ್ಬೇಕಾಗ್ತಾ ಇದೆ.
ಸ್ನೋ ಬಾಲ್ ಸೂಚನೆ ರವಾನಿಸ್ತಾ ಇದ್ದಾರೆ. ಒಂದು ಓಟಗಳ ಸೇರ್ಪಡೆ ಫ್ರೀಡ್ ಘೋಷಣೆಯಲ್ಲಿದೆ ಕೂಡ. ಫ್ರೀಡ್ ಚೆಂಡು ತನ್ನ ಮೊತ್ತ 19 ಓಟಗಳಲ್ಲಿ ತಲುಪ್ತಾ ಇದೆ. ಫ್ರೀಡ್ ಚೆಂಡು ಬಹಳಷ್ಟು ಉತ್ತಮ ರೀತಿ ಎಸೆತ, ಯಾರ್ಕರ್ ಮಾದರಿ ಎಸೆತ, ಆಟಗಾರರ ಏಕಾಗ್ರತೆಯನ್ನು ತಪ್ಪಿಸಬಲ್ಲಂತ ಒಂದು ಎಸೆತ ಕೂಡ. ಡಾಟ್ ಬಾಲ್ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಕೂಡಿಕೊಳ್ತಾ ಇದೆ. ತಂಡ ಮೊತ್ತ 19. ಬಹಳಷ್ಟು ಉತ್ತಮ ರೀತಿ ಎಸೆತ, ಕ್ಲೋಸ್ ಓವರ್ ಪಿಚ್ ಆಗಿರ್ತಕ್ಕಂಥ ಚೆಂಡಿನ ಒಂದು ಲಾಭವನ್ನು ಪಡ್ಕೊಳ್ತಾ ಇಲ್ಲ. ಕೇವಲ 1 ಓಟಗಳ ಸೇರ್ಪಡೆ ಆಗ್ತಾ ಇದೆ. ಅಂತಿಮ 7 ಎಸೆತ ಜಯಕ್ಕಾಗಿ 10 ಓಟಗಳು ಬರಬೇಕಾಗ್ತಾ ಇದೆ. 7ಕ್ಕೆ 10. ಬಹಳಷ್ಟೊಂದು ಉತ್ತಮ ರೀತಿಯ ಸಿಕ್ಸರ್ ಅನ್ನು ದಾಖಲಿಸಿಕೊಂಡಿರ್ತಕ್ಕಂಥ ಆಟಗಾರ ಸಂತೋಷ್ ಇನ್ನು ಕೂಡ ಸ್ಟ್ರೈಕರ್ ಎಂಡಿಗಿದ್ದಾರೆ. 7ಕ್ಕೆ 10. ಸಂತೋಷ್ಗೆ ಸಂದ ಚೆಂಡು, ಲೇಟ್ ಕಟ್ ಮಾಡುವಂತ ಪ್ರಯತ್ನ, ಬಹಳ ಉತ್ತಮ ರೀತಿಯ ಹೊಡೆತ. ಇವಾಗ ಅಂತಿಮ ಹಂತದಲ್ಲಿ 1 ಓಟ, 2ನೇ ಓಟ. ನಡುವೆ ಚೆಂಡು ಸೀಮಾರೇಖೆಯ ಹೊರಭಾಗನ ಕ್ರಮಿಸ್ತಾ ಇದೆ. ಬೌಂಡ್ರಿ. ಅಂತಿಮ ಎಸೆತ ಜಯಕ್ಕಾಗಿ. ಮೂರನೇ ಬೇಕಾಗ್ತಾ ಇದೆ. ಕ್ರಿಕೆಟ್ ಎಂಬುದು ಅದೃಷ್ಟ ದುರದೃಷ್ಟದ ಆಟ. ನಿತಿನ್ ಅಂತಿಮ ಓವರ್ಗಾಗಿ ಬೀಸುವಂತ ಪ್ರಯತ್ನ, ತಲ್ಬಲಕವಾಗಿ ಹುದಾರಿ ಆಘಾತ. ಕ್ಲೀನ್ ಬೌಲ್ ಮುಖಾಂತರವಾಗಿ ಕೀರ್ತೇಶ್ ಹುದಾರಿ ಆಘಾತ ಕೂಡ. ಅಂತಿಮ 5 ಚೆಂಡು, 6 ಓಟಗಳು ಬರಬೇಕಾಗ್ತಾ ಇದೆ. 5ಕ್ಕೆ 6. ಒಂದು 1000 ಘೋಷಣೆ ಆಗ್ತಾ ಇದೆ ಕೂಡ. 5 ಎಸೆತ, 6 ಓಟಗಳು ಬರಬೇಕಾಗ್ತಾ ಇದೆ. 5ಕ್ಕೆ 6. ಕ್ರಿಕೆಟ್ ಎಂಬುದು ಅದೃಷ್ಟ ದುರದೃಷ್ಟದ ಆಟ. ಈ ನಡುವೆ ಓಟವನ್ನು ದಾಖಲಿಸಿಕೊಳ್ತಾ ಇಲ್ಲ. ಲೆಕ್ಕಾಚಾರ ಮಾಡಿದ್ರೆ ಒಂದೊಂದು ಎಸೆತಕ್ಕೂ ಒಂದೊಂದು ಓಟಗಳಿತ್ತು. ಇವಾಗ ಅಂತಿಮ 4 ಎಸೆತ, 6 ಓಟಗಳು ಬರಬೇಕಾಗ್ತಾ ಇದೆ. 4ಕ್ಕೆ 6. ಮೊದಲೇ ತಿಳಿಸಿದ್ದೇವೆ, ಕ್ರಿಕೆಟ್ ಎಂಬುದು ಅದೃಷ್ಟ ದುರದೃಷ್ಟದ ಆಟ. 4 ಎಸೆತ, 6 ಓಟಗಳು ಬರಬೇಕಾಗ್ತಾ ಇದೆ. ಮತ್ತೆ 3ನೇ ಬಾರಿಗೆ ನಿತಿನ್ ಫ್ರೆಂಡ್ಸ್ ಉಡುಪಿಯ ಪರವಾಗಿ ಬಹಳ ಉತ್ತಮ ರೀತಿಯ ಹೊಡೆತವನ್ನು ದಾಖಲಿಸಿಕೊಂಡ್ರು. ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಬಹಳ ಉತ್ತಮ ರೀತಿಯ ಕ್ಷೇತ್ರ ರಕ್ಷಣೆಗಳು ಮುಂದುವರಿಕೆ ಪಡ್ಕೊಳ್ತಾ ಇದೆ. ಉದಿತ್ ಕೇವಲ 1 ಓಟಗಳಿಗೆ ಮಾತ್ರ ಅವಕಾಶವನ್ನು ಮಾಡಿಕೊಟ್ರು. ಅಂತಿಮ 3 ಚೆಂಡು, 5 ಓಟಗಳು ಬರಬೇಕಾಗ್ತಾ ಇದೆ. 3ಕ್ಕೆ 5. ಬಿರುಸಿನ ಹೊಡೆತ, ತರ್ಬಲಕವಾಗಿ ಹುದಾರಿ ಆಘಾತ. ಇಷ್ಟರವರೆಗೆ ಬಹಳ ಉತ್ತಮ ರೀತಿಯ ಪಂದ್ಯಾಟ ಆಡಿರ್ತಕ್ಕಂಥ ಸಂತೋಷ್ ಇವಾಗ ಅಂತಿಮ ಹಂತದಲ್ಲಿ ಹುದಾರನ್ನು ಒಪ್ಪಿಸಿ ವಾಪಸ್ ಆತನ್ನು ಕಾಣ್ತಾ ಇದ್ದಾರೆ ಕೂಡ. ಅಂತಿಮ 2 ಚೆಂಡು ಜಯಕ್ಕಾಗಿ 5 ಓಟಗಳು ಬರಬೇಕಾಗ್ತಾ ಇದೆ. 2ಕ್ಕೆ 5. ಮಾಸ್ಯಮ ಕ್ರಿಕೆಟರ್ಸ್ ಪೆರಡೂರು ಜಯಕ್ಕಾಗಿ 2 ಎಸೆತ, 5 ಓಟಗಳು ಬರಬೇಕಾಗ್ತಾ ಇದೆ. ಕೈಯಲ್ಲಿದ್ದ ಪಂದ್ಯ ಕೈ ಜಾರಿ ಹೋಗ್ತಾ ಇದೆ. ಒಂದು ಹಂತದಲ್ಲಿ 6ಕ್ಕೆ 6, ಇವಾಗ 3ಕ್ಕೆ 5. ಹೊಸ ಆಟಗಾರನ ಸೇರ್ಪಡೆಯೂ ಕೂಡ ವಿಘ್ನೇಶ್ ಮಾಸ್ಯಮ ಕ್ರಿಕೆಟರ್ಸ್ ಪೆರಡೂರು ಪರವಾಗಿ. ಕ್ಷಮಿಸಿ, 2 ಎಸೆತ, 5 ಓಟಗಳು ಬರಬೇಕಾಗ್ತಾ ಇದೆ. 2ಕ್ಕೆ 5. ತೀರಾ ಶಾರ್ಟ್ ಆಗಿ ಬಿದ್ದಿರ್ತಕ್ಕಂಥ ಚೆಂಡಿನ ಒಂದು ಲಾಭವನ್ನು ಪಡ್ಕೊಳ್ತಾ ಇಲ್ಲ ವಿಘ್ನೇಶ್. ಕೇವಲ 1 ಓಟವನ್ನು ದಾಖಲಿಸಿಕೊಳ್ತಾ ಇದ್ದಾರೆ. ಅಂತಿಮ 1 ಚೆಂಡು, 4 ಓಟಗಳು ಬರಬೇಕಾಗ್ತಾ ಇದೆ. ಬಿರುಸಿನ 6 ಬೌಂಡರಿ ಬಂದ್ರೆ ಬಹುಶಃ ಮಾಸ್ಯಮ ಕ್ರಿಕೆಟರ್ಸ್ ಪೆರಡೂರು ಪಂದ್ಯಾಟದ ಜಯವನ್ನು ದಾಖಲಿಸಿಕೊಳ್ತಾ ಇದೆ. ಇಲ್ಲವಾದಲ್ಲಿ ಫ್ರೆಂಡ್ಸ್ ಉಡುಪಿ ಮುಂದಿನ ಹಂತಕ್ಕೆ ತೇರ್ಗಡೆಗೊಳ್ತದೆ. ಆ ನಿಟ್ಟಿನಲ್ಲಿ 1ಕ್ಕೆ 4. ಬಹಳ ಶುದ್ಧ ಬರುತ್ತೆ ಹೊಡೆತ, ತನ್ಮೂಲಕವಾಗಿ
ಚೆಂಡು ಸೀಮಾರೇಖೆಯ ಹೊರಭಾಗನ ಕ್ರಮಿಸ್ತಾ ಇದೆ. ಅಂತಿಮ ಚೆಂಡಿನಲ್ಲಿ ಬಹಳ ಉತ್ತಮ ರೀತಿಯ ಬೌಂಡರಿಯನ್ನು ಅಣ್ಣಪ್ಪ ದಾಖಲಿಸಿಕೊಳ್ತಾ ಇದ್ದಾರೆ ಕೂಡ. ಪಂದ್ಯಾಟದ ಗತಿ ಚಿತ್ರಣನೇ ಬದಲಾಗ್ತಾ